ನವರಾತ್ರಿಯ 2ನೇ ದಿನ. ನವರಾತ್ರಿಯ 2ನೇ ದಿನದಂದು ಬ್ರಹ್ಮಚಾರಿಣಿಯ ಅವತಾರದಲ್ಲಿ ಶ್ರೀ ಚಾಮುಂಡೇಶ್ವರಿಯು ದರ್ಶನ ನೀಡ್ತಾರೆ. ಬ್ರಹ್ಮಚಾರಿಣಿ ಎಂದರೆ ಇನ್ನು ಮದುವೆಯಾಗದೇ ಇರುವ ಸೌಮ್ಯ ಮತ್ತು ಶಾಂತಳಾಗಿರುವ ದೇವಿ. ಈ ದೇವಿಯು ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿರುತ್ತಾಳೆ. ಬ್ರಹ್ಮಚಾರಿಣಿಯನ್ನು ಯಾರು ನವರಾತ್ರಿಯ 2ನೇ ದಿನದಂದು ಪೂಜಿಸುತ್ತಾರೋ ಅವರಿಗೆ ಶಾಂತಚಿತ್ತ, ಸ್ಥಿರತೆ ಮತ್ತು ನಿರ್ದಿಷ್ಟ ಗುರಿ ಪ್ರಾಪ್ತವಾಗುತ್ತದೆ. ಈ ದೇವಿಯನ್ನು ಪೂಜಿಸುವುದರಿಂದ ಸಾಧನೆಯನ್ನು ಮಾಡುವ ಶಕ್ತಿಯೂ ಕೂಡ ಲಭಿಸುತ್ತದೆ. ಬ್ರಹ್ಮಚಾರಿಣಿ ದೇವಿಯು ಶಿವನನ್ನು ಮದುವೆಯಾಗುವ ಇಚ್ಛೆಯಿಂದ ತಪಸ್ಸನ್ನು ಮಾಡಿ ಬ್ರಹ್ಮನ ವರವನ್ನು ಪಡೆದು ಶಿವನನ್ನು ವರಿಸುತ್ತಾಳೆ. ನಾಳೆ ಯಾರು ಕೆಂಪು ವಸ್ತ್ರವನ್ನು ಧರಿಸಿ ಪೂಜೆ ಮಾಡುತ್ತಾರೋ ಅವರಿಗೆ ಸಕಲ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುತ್ತದೆ ಮತ್ತು ನಿರ್ದಿಷ್ಟ ಗೆಲುವಿನ ಗುರಿ ಸಿಗುತ್ತದೆ. ಹಾಗೆಯೇ ಬ್ರಹ್ಮಚಾರಿಣಿಯು ಮಂಗಳ ಗ್ರಹದ ಅಧಿಪತಿಯನ್ನು ಹೊಂದಿರುವುದರಿಂದ ನಾಳೆ ಮಂಗಳ ಗ್ರಹಕ್ಕೆ ಸಲ್ಲಿತವಾಗುವ ಪೂಜೆ ಕೂಡ ಆಗುತ್ತದೆ. ಯಾರು ನಾಳೆ ಬ್ರಹ್ಮಚಾರಿಣಿಯ ಪೂಜೆಯನ್ನು ಮಾಡುತ್ತಾರೋ ಅವರಿಗೆ ಎಲ್ಲವೂ ಮಂಗಳಕರವಾಗಿಯೇ ನಡೆಯುತ್ತದೆ.